Littering in public places is injurious to the environment. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹಾಲಿಡೇ ಮೇನಿಯಾ. ಸೊ ಇವತ್ತಿನ ವ್ಲಾಗ್ ತುಂಬಾನೇ ಸ್ಪೆಷಲ್ ಆಗಿರುತ್ತೆ. ಯಾಕೆ ಅಂದ್ರೆ ನವರಾತ್ರಿ ದಸರಾ ಶುರು ಆಗಿದೆ. ಮೈಸೂರಲ್ಲಿ ದೀಪ ಅಲಂಕಾರ ಜಗಮಗಿಸ್ತಾ ಇದೆ. ಗಾಡಿ ಪೂಜೆ ಮುಗಿಸ್ಕೊಂಡು ನಾವು ಹೊರಟಿರೋದು ನಮ್ಮ ಮೈಸೂರಿನ ಕಡೆಗೆ. ಸೊ ಈಗ ನಾವು ನಮ್ಮ ಕಾರ್ದು ರೂಫ್ ಟಾಪ್ ನ ಓಪನ್ ಮಾಡಿದೀವಿ ಅಂಡ್ ದ ವೈಬ್ಸ್, ಮೈ ಗಾಡ್. ಸೊ ವರ್ಷಕ್ಕೆ ಒಂದೇ ಸಲ ನಾವು ಯಾವಾಗ್ಲೂ ಕಾರ್ದು ರೂಫ್ನ ತೆಗೆಯುವಂಥದ್ದು. ಯೂಶಲಿ ಮೈಸೂರು ದಸರಾ ಅಲ್ಲಿ ಅದು ಲೈಟಿಂಗ್ ಮಾತ್ರ ವಿ ಆರ್ ಆಲ್ವೇಸ್ ಆನ್ ಆರ್ ಥಾರ್. ಮೈಸೂರು ದಸರಾ ಅದಕ್ಕೆ ಬೇಗ ಹೊರಡಬೇಕು. ಟ್ರಾಫಿಕ್ ಅಂತೂ ಸಿಕ್ಕಾಪಟ್ಟೆ ಇದೆ. ಮಾನ್ಯ ಶ್ರೀರಂಗಪಟ್ಟಣ ಇಂದ ಶುರುವಾದಂತಹ ಜಾಮು ಪ್ರತಿ 1 ಕಿಲೋಮೀಟರ್ಗೂ ಅರ್ಧ ಗಂಟೆ ನಿಂತು ಗಾಡಿ ಮೂವ್ ಆಗ್ತಾ ಇತ್ತು. ವೆರಿ ಸ್ಲೋ ಮೂವಿಂಗ್ ಟ್ರಾಫಿಕ್. ಆ್ಯಂಡ್ ವೆಲ್ಕಮ್ ಟು ಮೈಸೂರು ದಸರಾ. ಈ ಬೋರ್ಡ್ ನೋಡ್ತಿರಂಗೆ ಗೂಸ್ ಬಂಪ್ಸ್ ಆ್ಯಂಡ್ ಬಟ್ ದ ಟ್ರಾಫಿಕ್ ಯು ಹ್ಯಾವ್ ಟು ಬೇರ್ ವಿತ್ ಇಟ್. ಸಿಕ್ಕಾಪಟ್ಟೆ ಕ್ರೇಜ್ ಇತ್ತು ಜನರಲ್ಲಿ. ದ ವೈಬ್ ಇಟ್ ಸೆಲ್ಫ್ ವಾಸ್ ಮ್ಯಾಜಿಕಲ್. ಆ ಮೈಸೂರು ದಸರಾ ಬೋರ್ಡ್ನ ನೋಡ್ತಿದ್ದಂಗೆ ರೂಫ್ ಟಾಪ್ ತೆಗೆದಿದ್ದಂತಹ ನಮ್ಮ ತಾರ್ ಸೀಟ್ಗಳ ಮೇಲೆ ಎದ್ದು ನಿಂತು ವಿಡಿಯೋಗಳನ್ನ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿದ್ವಿ. ನಮ್ಮ ಮೈಸೂರು ದಸರಾ ನಡೆಯೋದು ವರ್ಷಕ್ಕೆ ಒಂದ್ಸಲ ಆ್ಯಂಡ್ ಈ ಲೈಟಿಂಗ್ನ ಎಕ್ಸ್ಪೀರಿಯನ್ಸ್ ಮಾಡೋದು, ವಾವ್, ವಾಟ್ ಅ ವೈಬ್ ಆ್ಯಂಡ್ ವಾಟ್ ಅ ಫೀಲಿಂಗ್ ಇಟ್ ವಾಸ್. ಬೆಂಗಳೂರಿಂದ ಶ್ರೀರಂಗಪಟ್ಟಣವರೆಗೂ ಅಂತೂ ಯಾವುದೇ ರೀತಿಯಾದಂತಹ ಟ್ರಾಫಿಕ್ ಜಾಮ್ ಸಿಕ್ಕಲಿಲ್ಲ. ಬಟ್ ಶ್ರೀರಂಗಪಟ್ಟಣದಿಂದ ಅಂತೂ ವಿ ಹ್ಯಾಡ್ ಟು ಟೇಕ್ ಅ ವೆರಿ ಲಾಂಗ್ ಟೈಮ್. ಪ್ರತಿ ರೋಡುನೂ ಬೇಬಿ ಸ್ಟೆಪ್ಸ್ ಇಟ್ಕೊಂಡು ಕ್ರಾಲ್ ಆಗ್ತಾ ಮುಂದೆ ಹೋದ್ವಿ. ಆ್ಯಂಡ್ ದ ಮ್ಯಾಜಿಕಲ್ ಮೂಮೆಂಟ್ ಹ್ಯಾಸ್ ಬಿಗಿನ್. ಲೈಟಿಂಗ್ಸ್ ಕಾಣಿಸೋದಕ್ಕೆ ಶುರು ಆಯಿತು. ವೆಲ್ಕಮ್ ಟು ಮೈಸೂರು ದಸರಾ. ಮಾನ್ಯ ಅಲ್ಲಿ ನಿಂತ್ಕೊಂಡು ವಿಡಿಯೋ ಶೂಟ್ ಮಾಡ್ತಾ ಇದ್ದಾಳ. ಎಲ್ಲಿ ನೋಡಿದ್ರು ರಸ್ತೆಗಳಲ್ಲಿ ಜಗಮಗಿಸುವ ದೀಪ ಅಲಂಕಾರ, ಹಾಗೆಯೇ ಜನರ ಕ್ರೇಜ್ ಕೂಡ ಮೊದಲು ಮುಟ್ಟಿತ್ತು. ಜನ ಕಿರ್ಚಿ ಕೂಗಿ, ಅಪ್ಪಬ್ಬಾ, ಆ ವೈಬ್ನ ನಾನು ಎಕ್ಸ್ಪ್ಲೇನ್ ಮಾಡೋದಕ್ಕಾಗೋದಿಲ್ಲ. ಅದರಿಂದ ಆದಷ್ಟು ರಾ ಫುಟೇಜಸ್ಗಳನ್ನ ಇಲ್ಲಿ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇದೊಂದು ಸರ್ಕಲ್ನ ನಾವು ಕ್ರಾಸ್ ಮಾಡೋದಕ್ಕೆ ಆಲ್ಮೋಸ್ಟ್ 20 ಮಿನಿಟ್ಸ್ ತಗೊಂತು. ಆ್ಯಂಡ್ ಪ್ರತಿ ರೋಡುನು ಜಾಮ್ ಪ್ಯಾಕ್. ಸೊ ನೀವೇನಾದ್ರೂ ವೀಕೆಂಡಲ್ಲಿ ಅಥವಾ ಈ ಒಂದು ಬರೋ ದಿನಗಳಲ್ಲಿ ದಸರಾಗೆ ಹೋಗಬೇಕು, ಲೈಟಿಂಗ್ನ ನೋಡಬೇಕು ಅಂತ ಅನ್ಕೊತಾ ಇದ್ರೆ ಪ್ಲೀಸ್ ಬಿ ಪ್ರಿಪೇರ್ಡ್ ಫಾರ್ ಅ ಟ್ರಾಫಿಕ್ ಜಾಮ್. ಆ್ಯಂಡ್ ವೆಲ್ಕಮ್ ಟು ಆರ್ ಮೈಸೂರು ದಸರಾ. ಈ ಫೌಂಟೇನ್ ಅಂತೂ ವಾಟ್ ಅ ಬ್ಯೂಟಿಫುಲ್ ವೆಲ್ಕಮ್ ಟು ಗೆಟ್ ಇನ್ ಟು ದಿಸ್ ವಂಡರ್ಫುಲ್ ದಸರಾ ಈವೆಂಟ್. ಸುಮಾರು 3 ಅವರ್ ತಗೊಂತು ನಮಗೆ ಬರೀ ಮೈಸೂರು ದಸರಾ ಅಂದರೆ ಲೈಟಿಂಗ್ನ ವೀಕ್ಷಿಸೋದಕ್ಕೆ. ಅಲ್ಲೂ ಕೂಡ ನಾವು ಪ್ರತಿಯೊಂದು ರೋಡ್ನು ನಾವು ಕಂಪ್ಲೀಟ್ ಮಾಡೋದಕ್ಕೆ ಆಗಲಿಲ್ಲ. ಕೆಲವು ರೋಡ್ಗಳನ್ನು ಮಾತ್ರ ನಾವು ವಿಸಿಟ್ ಮಾಡೋದಕ್ಕೆ ಆಯಿತು. ಯಾಕೆಂದರೆ ಪೊಲೀಸ್ ಅವರು ಬಹಳಷ್ಟು ರೋಡ್ಗಳನ್ನು ಕ್ಲೋಸ್ ಮಾಡ್ತಾ ಇದ್ರು. ವೀಕೆಂಡ್ ಸ್ಯಾಟರ್ಡೇ ಆಗಿದ್ದರಿಂದ ದ ಕ್ರೇಜ್ ಆ್ಯಂಡ್ ದ ವೈಬ್ಸ್ ಆಫ್ ದಿಸ್ ಪ್ಲೇಸ್ ಇಸ್ ಜಸ್ಟ್, ಐ ಹ್ಯಾವ್ ನೋ ವರ್ಡ್ಸ್, ಸ್ಪೀಚ್ಲೆಸ್.
ಪ್ರತಿ ರಸ್ತೆನೂ ದೀಪಾಲಂಕಾರದಿಂದ ಜಗಮಗಿಸ್ತಾ ಇತ್ತು. Enjoying? ಹೆಂಗಿದೆ ಎಕ್ಸ್ಪೀರಿಯನ್ಸು? ಈ ಕ್ರೌಡು, ಈ ರಶ್ಶು, ಈ ಶಬ್ದ, ಈ ಲೈಟಿಂಗು, ಈ ಟ್ರಾಫಿಕ್ಕು, ಈ ಹಾರ್ನು, ಇದಕ್ಕೆ ಬಂದಿರೋದು ನಾವು. ಮೈಸೂರಿನ ಪ್ರತಿ ಬಿಲ್ಡಿಂಗು, ಹೋಟೆಲು, ಮಾಲು, ಗೌರ್ಮೆಂಟ್ ಆಫೀಸಸ್ಗಳು, ನೇಮ್ ಇಟ್ ಆ್ಯಂಡ್ ಇಟ್ ಈಸ್ ಇಲ್ಯೂಮಿನೇಟೆಡ್ ವಿತ್ ಲೈಟ್ಸ್. ಮಾಲ್ ಆಫ್ ಮೈಸೂರು ಕೂಡ ಜಗಮಗಾಯಿಸ್ತಾ ಇತ್ತು. ಎದುರುಗಡೆನೆ ಎಕ್ಸಿಬಿಷನ್ ನೋಡಿದ್ವಿ, ಒಂದು ಫೇರ್ ನಡೀತಾ ಇತ್ತು. ಆ್ಯಂಡ್ ವಾಟ್ ಅ ಕಲರ್ಫುಲ್ ವೈಬ್ ಆಫ್ ದ ಪ್ಲೇಸ್. ಮಾನ್ಯ, ಅಲ್ಲಿ ನೋಡು ಎಷ್ಟು ಕಲರ್ಫುಲ್ ಆಗಿದೆ. ಹೋಗ್ತೀಯಾ, ಆಟ ಆಡ್ತೀಯಾ, ಅದರಲ್ಲಿ ಕುತ್ಕೊಂತೀಯಾ ಜೈಂಟ್ ವೀಲು? ರೀ, ಹೋಗೋದಾ, ನಿಲ್ಸೋದಾ? ಇಲ್ಲ ನಾನೇ ಅಲ್ಲಿ ನೋಡಿ ಅದು ಎಷ್ಟು ಜೋರಾಗಿ ತಿರುಗ್ತಾ ಇದೆ ಅಂತ. ಓಕೆ, ನನಗೆ ಇದೆಲ್ಲ ನಮ್ಮ ಚಿಕ್ಕ ಮಗುವಿಂದ ನಾನು ನೋಡ್ತಾ ಇದ್ದೀನಿ. ಈ ಟ್ರೆಂಡ್ ಅಂತೂ ಇಲ್ಲಿ ತನಕ ಚೇಂಜ್ ಆಗಿಲ್ಲ. ಈ ಊರ ಹಬ್ಬ ಎಲ್ಲ ಆದಾಗ ಈ ಥರ ಎಕ್ಸಿಬಿಷನಲ್ಲಿ ಈ ಥರ ಆರ್ಟ್ಗಳು ಎಲ್ಲ ಹೋಗಿ ಎಂಜಾಯ್ ಮಾಡೋದು ಸ್ವರ್ಗ. ಈ ಮಾನ್ಯ ನೋಡಿ, ಇಲ್ಲಿ ನೋಡಿರಿ ಹಿಂಗೆ ತಿರುಗ್ತಾ ಇದೆ ಅಂತ. ಇದು ಬೇರೆ ನಿಮಗೆ, ನೀವಿಬ್ರು ಹೋಗೋದ್ರೊಳಗೆ ಕುತ್ಕೊಬೇಕು. ನಿಮಗೂ ಒಂದೇರು, ನೀವು ನಮ್ಮ ಜೊತೆ ಬಂದು ಕೂತ್ಕೊಳ್ಳಿ, ನಾವು 3 ಜನ ಹೋಗ್ತೀರ. ಈ ಆಟಕ್ಕೆ ನಾನಿಲ್ಲ. ಇದೇನಿದ್ರು ಬರೀ ಇಟ್ಸ್ ನಾಟ್ ಮೈ ಕಪ್ ಆಫ್ ಟೀ. ಇದು ನಿಮ್ಮಿಬ್ರಿಗೆ ಮಾತ್ರ. ನೀವಿಬ್ಬರೇ ಯಾವಾಗಲೂ ಹೋಗಿ ಈ ಥರದ ಬೋಟಲ್ಲಿ, ಜೈಂಟ್ ವೀಲಲ್ಲಿ ಎಲ್ಲ ಕುತ್ಕೊಳ್ಳೋದು, ಹೋಗಿ ಕುತ್ಕೊಂಡು ಆಟ ಆಡ್ಕೊಂಬನ್ನಿ. ನಾನು ಇಲ್ಲಿಂದ ವಿಡಿಯೋ ಮಾಡ್ತೀನಿ ನಿಮ್ಮಿಬ್ಬರದು. This looks so exciting. It's going up to more than 90 degrees. ಮಾನ್ಯ ನೋಡಿ, ಇದು ನೋಡಿ ಹೆಂಗೆ ತಿರುಗ್ತಾ ಇದೆ ಅಂತ ಅಂದ್ಬಿಟ್ಟು. ಓ ಮೈ ಗಾಡ್, ಇಟ್ಸ್ ಸೋ ಸ್ಕೇರಿ. ಹೋಗ್ತೀಯಾ, ಕುತ್ಕೊಂತೀಯಾ? ಫುಲ್ಲಿ ಜಾಮ್ ಪ್ಯಾಕ್ ರೋಡ್ಸು. ಪೊಲೀಸರಂತೂ ಪಾಪ ತುಂಬ ಹರಸಾಹಸ ಪಡ್ತಾ ಇದ್ರು ಜನರನ್ನ ಕಂಟ್ರೋಲ್ ಮಾಡೋದಕ್ಕೆ. ಟ್ರಾಫಿಕ್ ಜಾಮ್ನ ನಿಭಾಯಿಸೋಷ್ಟ್ರೊಳಗಂತೂ ಸಾಕಾಗಿ ಹೋಗ್ತಿದ್ರು. ಆ್ಯಂಡ್ ಐ ಟೆಲ್ ಯು, ದಿಸ್ ಎಕ್ಸ್ಪೀರಿಯನ್ಸ್ ಇಸ್ ಜಸ್ಟ್ ಔಟ್ ಆಫ್ ದ ವರ್ಲ್ಡ್. Go slowly. ಕಾರ್ ಸೀಟ್ ಮೇಲೆ ಹತ್ತು ನಿಂತು ಆರಾಮಾಗಿ ವಿಡಿಯೋ ಮಾಡ್ತಾ ಈ ಒಂದು ಎಕ್ಸ್ಪೀರಿಯನ್ಸ್ನ, ಈ ಒಂದು ಬ್ಯೂಟಿಫುಲ್ ದಸರಾ ವೈಬ್ನ ಎಂಜಾಯ್ ಮಾಡಿಕೊಂಡು ಹೋದ್ವಿ. ಆ್ಯಂಡ್ ಐ ಟೆಲ್ ಯು, ಕಾರ್ ತೊಗೊಂಡಿದ್ದಕ್ಕೂ ಸಾರ್ಥಕ. ವಿ ಜಸ್ಟ್ ಮೇಡ್ ದ ಬೆಸ್ಟ್ ಯೂಸ್ ಆಫ್ ಇಟ್ ಅನ್ಸುತ್ತೆ ಅಲ್ವಾ? ಇದಂತೂ ಅನ್ ಅಮೇಝಿಂಗ್ ಮೂಮೆಂಟ್. ನಮಗೆ ಎಲ್ಲರೂ ಸನ್ ರೂಫ್ ತಕ್ಕೊಂಡು 1-2 ತಲೆಗಳು ಮಾತ್ರ ಆಗ್ತಿದ್ರೆ, ನಾವು ಇಡೀ ರೂಫ್ನೇ ತಕ್ಕೊಂಡು ಮೈಸೂರು ತಿರುಗಾಡಿದ್ದೀವಿ. ಫೈನಲಿ ದರ್ಶನ ಆಯಿತು ಈ ಒಂದು ಸರ್ಕಲ್ದು. ಎಷ್ಟೊತ್ತಿಂದ ಹುಡುಕ್ತಾ ಇದ್ವಿ, ಮೈಸೂರು ಪ್ಯಾಲೇಸು, ಸರ್ಕಲ್ಲು, ಬನ್ನಿ ಮಂಟಪ, ಸಯ್ಯಾಜಿ ರೋಡು ಅಂತ ಅಂದ್ಕೊಂಡು. ಬಟ್
ಎಲ್ಲ ರೋಡ್ಸು ಬ್ಲಾಕ್ ಆಗಿದ್ದರಿಂದ ತುಂಬ ಕಷ್ಟ ಆಯಿತು ಈ ಸರ್ಕಲ್ನ ಬಂದು ರೀಚ್ ಆಗೋದಕ್ಕೆ. ಈ ರೀತಿಯಾದಂತಹ ಹಾರ್ಸ್ ಚಾರಿಯಟ್ ಅಲ್ಲಿ ಕುತ್ಕೊಬೇಕು ಅಂತ ಆಸೆ ಇತ್ತು, ಬಟ್ ಗಾಡಿ ಎಲ್ಲೂ ಪಾರ್ಕ್ ಮಾಡೋ ಸ್ಥಿತಿಲಂತೂ ಇರಲಿಲ್ಲ. ಆ್ಯಂಡ್ ದ ರಶ್ ಡ್ಯೂರಿಂಗ್ ದಿಸ್ ಸೀಸನ್ ಇಸ್ ಕಂಪ್ಲೀಟ್ಲಿ ಕ್ರೇಜಿ. ಮೈಸೂರಂತೂ 4 ಅವರ್ಸ್ ಸುತ್ತಿದ್ದೀವಿ, ಬಟ್ ರೋಡ್ಸ್ ಕಂಪ್ಲೀಟಾಗಿ ಕವರ್ ಮಾಡೋದಕ್ಕಾಗಲಿಲ್ಲ. ಪಾಲಿಗೆ ಬಂದದ್ದು ಪಂಚಾಮೃತ ಅಂತ ಸಿಕ್ಕಿದ್ದನ್ನು ಎಂಜಾಯ್ ಮಾಡ್ಕೊಂಡು ಹೋದ್ವಿ. ಮಾನ್ಯ, ಹೌ ಇಸ್ ದಿಸ್ ಎಕ್ಸ್ಪೀರಿಯನ್ಸ್? ಹೆಂಗೆ ಅನಿಸ್ತಾ ಇದೆ ನಿಮಗೆ ಇದೆಲ್ಲ ನೋಡ್ತಾ ಇದ್ರೆ? It is very beautiful. ಪ್ರತಿ ವರ್ಷ ಬರ್ತೀವಿ and every year there is something new to offer which I feel is amazing. ರೀ, ನಿಮ್ಗೇನು ಅನಿಸ್ತಾ ಇದೆ? ಎಷ್ಟು ವರ್ಷದ ಪದ್ಧತಿನ ಇದು ನೋಡಿದ್ದು. ಈ ವರ್ಷ ಸ್ವಲ್ಪ ಕ್ರೌಡ್ ಚೆನ್ನಾಗಿತ್ತು, ಮೋಸ್ಟ್ಲಿ ವೀಕೆಂಡ್ ಅನಿಸುತ್ತೆ, ಅದಕ್ಕೆ ಎಲ್ಲರೂ ಬಂದಿದ್ದರು. ಬೆಂಗಳೂರು ರೋಡ್ಸು ಟೋಲಲ್ಲಿ ಅಷ್ಟು ಟ್ರಾಫಿಕ್ ನೋಡಿದ್ರೆ ಅರ್ಧಕ್ಕರ್ಧ ಕ್ರೌಡ್ ಬೆಂಗಳೂರಿಂದ ಹೋಗಿದ್ರು ಅನಿಸುತ್ತೆ. ರಾತ್ರಿ 11-12 ಗಂಟೆವರೆಗೂ ಲೈಟ್ ಹಾಕಿದ್ರು, ಅದೊಂದು ಆಶ್ಚರ್ಯ. ಯಾಕಂದರೆ ಹೋದ ವರ್ಷ ಎಲ್ಲ 9-9:30 ಆಫ್ ಮಾಡಿಬಿಡೋರು. 11 ಗಂಟೆ ತನಕ ಇದ್ದಿದ್ದು ತುಂಬ ಖುಷಿಯಾಯಿತು. ಪ್ಯಾಲೇಸ್ ಒಂದು ಸ್ವಲ್ಪ ಮಿಸ್ ಆಯಿತು, ಲೈಟ್ ಅದೊಂದು ಸಿಟಿ ಲೈಟ್ಸ್ ಆನ್ ಆಗಿತ್ತು, ಪ್ಯಾಲೇಸ್ ಲೈಟ್ ಬೇಗ ಆಫ್ ಮಾಡಿಬಿಟ್ರು. ನೆಕ್ಸ್ಟ್ ಟೈಮ್ ಬೆಟರ್ ಲಕ್, ಗೋ ಲಿಟಲ್ ಅರ್ಲಿ ಈವ್ನಿಂಗ್ ಇಡೀ ಮೈಸೂರು ಸುತ್ತಾಕೊಂಬರೋಣ. ರಾತ್ರಿ 9, 10, 11 ಗಂಟೆ ಆದ್ರೂ ಲೈಟ್ಸ್ಗಳು ಜಗಮಗಾಯಿಸ್ತಾ ಇತ್ತು. ಅದೇ ಈ ವರ್ಷದ ಒಂದು ಹೈಲೈಟ್ ಅಂತ ಹೇಳ್ಬೋದು. ವೀಕೆಂಡ್ ಕ್ರೌಡ್ ಇದ್ದಿದ್ದರಿಂದ ಬಹುಶಃ ಬೇಗ ಲೈಟ್ ಆಫ್ ಮಾಡಲಿಲ್ಲ ಅಂತ ಅನಿಸುತ್ತೆ. ಆ್ಯಂಡ್ ತಾಯಿ ಚಾಮುಂಡೇಶ್ವರಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತ ಈ ಒಂದು ಲೈಟಿಂಗ್ನ ಎಂಜಾಯ್ ಮಾಡ್ತಾ ಹೋಗ್ತಾ ಇದ್ದೀವಿ. ಫೈನಲಿ ಪ್ಯಾಲೇಸ್ ತಲುಪ್ತಾ ಇದ್ದೀವಿ. ಸೊ ಈ ರೋಡ್ಗೆ ಬರೋದಕ್ಕೆ ಹರಸಾಹಸ ಮಾಡಿದ್ದಾಯಿತು. ಅದು ಎಷ್ಟು ಜಾಮಲ್ಲಿ ಸಿಕ್ಕಾಕೊಂಡು, ಎಷ್ಟು ರೋಡ್ ಕ್ಲೋಷರ್ಸ್ನ ನೋಡಿಕೊಂಡು ಫೈನಲ್ ಆಗಿ ಪ್ಯಾಲೇಸ್ ದರ್ಶನ ಆಗ್ತಾ ಇದೆ ನಮಗೆ. ಅಲ್ಲಿ ನೋಡಿ ಜನ ಚಾರಿಯಟಲ್ಲಿ ಕುತ್ಕೊಂಡು ಯಾವ ರೀತಿ ಎಂಜಾಯ್ ಮಾಡ್ತಾ ಹೋಗ್ತಾ ಇದ್ದಾರೆ ಅಂತ. ನಮಗೂ ಈ ಆಸೆ ಇತ್ತು ಹೋಗಬೇಕು ಚಾರಿಯಟಲ್ಲಿ ಅಥವಾ ಅಂಬಾರಿ ಬಸ್ಸಲ್ಲಿ ಅಂತ, ಬಟ್ ವೀಕೆಂಡ್ ಆಗಿದ್ದರಿಂದ ನಮಗೆ ಈ ಆಪರ್ಚುನಿಟಿ ಸಿಕ್ಕಲಿಲ್ಲ. ಕ್ರೌಡ್ ಮಾತ್ರ ಕ್ರೇಜಿ ಆಗಿದೆ, ನೆಕ್ಸ್ಟ್ ಲೆವೆಲ್ ಕ್ರೌಡು. ಎಲ್ಲ ನೋಡಿದ್ರು ಜನಜಂಗುಲಿ, ಜಿಗಿ 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 ಅಂತ ಇದೆ. ಗಾಡಿಗಳ ಸೌಂಡು, ಹಾಂಕಿಂಗು, ಹಾಗೆ ಜನರು ಹುಚ್ಚೆದ್ದಿ ಕುಣಿತಾ ಇದ್ದಾರೆ. ರಸ್ತೆ ಬಿಟ್ಟು ಪ್ರವಾಸಾರಿ ಮಾರ್ಗದಲ್ಲಿ ಓಡಾಡಬೇಕು ಸರ್. ರಸ್ತೆ ಮಧ್ಯ ಮಾರ್ಗದಲ್ಲಿ ಹೋಗ್ತಾರೆ. ತುಂಬಾ ಬೇಕಾಗ್ತದೆ. ರಸ್ತೆ ದಾಟಬೇಕು, ಬೇಗ ಬೇಗ ರಸ್ತೆ ದಾಟಬೇಕು. ರಾತ್ರಿ 10:15 ಆಗಿದೆ ಆ್ಯಂಡ್ ಕ್ರೌಡ್ ನೋಡಿ ಯಾವ ರೀತಿಯಾಗಿದೆ ಅಂತ ಅಂದ್ಬಿಟ್ಟು. ಈ ಜಾಮ್ನ ನೋಡಿದ್ರೆ ಈ ರೋಡ್ ಕ್ರಾಸ್ ಮಾಡೋದಕ್ಕೆ ನಮ್ಗಿನ್ನೂ ಮುಕ್ಕಾಲು ಗಂಟೆ ಬೇಕಾಗುತ್ತೆ ಅನ್ಸುತ್ತೆ. ಆ್ಯಂಡ್ ಪೊಲೀಸ್ ಅವರು ಮುಂಚೆನೇ ಹೇಳಿದ್ರು ಆಲ್ಮೋಸ್ಟ್ 2 ಅವರ್ಸ್ ಆಗ್ತಾ ಇದೆ ಒಂದೊಂದು ರೋಡ್ ಕ್ರಾಸ್ ಮಾಡ್ಕೊಂಡು ಹೋಗೋದಕ್ಕೆ ಅಂತ.
ಫೈನಲಿ ಮೈಸೂರು ಪ್ಯಾಲೇಸ್ ದರ್ಶನ ಆಗ್ತಾ ಇದೆ. ಸೊ ಈಗ ಮೈಸೂರು ಪ್ಯಾಲೇಸ್ ಮುಂದೆ ಬಂದಿದ್ದೀವಿ. ಮುಂದೆ ಬೇಜಾರು ಲೈಟಿಂಗ್ ನೋಡೋಕ್ಕಾಗಲಿಲ್ಲ ಅಂತ ಅಂದ್ಬಿಟ್ಟು, ಬಟ್ ಸ್ಟ್ರೀಟ್ ಲೈಟಿಂಗ್ ನೋಡಿ ಎಂಜಾಯ್ ಮಾಡ್ತಾ ಇದ್ದೀವಿ, ಅದೇ ಪುಣ್ಯ. ಈಗ ಸುಮಾರು 10:15 ಆದರೂ ಕ್ರೇಜ್ ನೋಡಿ ಇಲ್ಲಿ ಹೆಂಗಿದೆ ಅಂತ ಅಂದ್ಬಿಟ್ಟು, ಎಷ್ಟು ಜನ ಇದ್ದಾರೆ ಅಂತ. ಆ್ಯಂಡ್ ದ ವೈಬ್ಸ್ ಆಫ್ ದಿಸ್ ಪ್ಲೇಸ್ ಇಸ್ ಅಮೇಝಿಂಗ್ ಆ್ಯಂಡ್ ಸೀರಿಯಸ್ಲಿ ಇಟ್ಸ್ ಆಸಮ್. ಲೈಟಿಂಗ್ ನೋಡಬೇಕು, ದಸರಾಗೆ ಬರಬೇಕು ಅಂತಾನೆ ಇದ್ರಲ್ಲ. ಹೌ ವಾಸ್ ದ ಜೋಶ್? ಹೌ ವಾಸ್ ಇಟ್?
ಫುಟ್ಬಾಲ್ ಯೂಸ್ ಮಾಡಬೇಕು. ರೋಡ್ ಮೇಲೆ ಹೋಗೋದು ಎಲ್ಲ ಮನೆಗೆ ಹೋಗೋ ಸ್ಪೀಡಲ್ಲಿ ಇರ್ತಾರೆ. ಬನ್ನಿ ಈಗ ಲೆಫ್ಟ್ ಬನ್ನಿ. ಸೊ ಫೈನಲ್ ಆಗಿ ಮೈಸೂರು ಲೈಟಿಂಗ್ಸ್ ಮುಗಿಸ್ಕೊಂಡು ಆಚೆ ಬರ್ತಾ ಇದ್ರೆ ಆಕಾಶದಲ್ಲಿ ಈ ಸುಂದರವಾದ ದೃಶ್ಯ ಕಾಣಿಸ್ತು. ಡ್ರೋನ್ ಶೋಗೆ ರಿಹರ್ಸಲ್ ನಡೆಸ್ತಾ ಇದ್ರು. ವಾವ್, ವಾಟ್ ಅ ಬ್ಯೂಟಿಫುಲ್ ಸೈಟಿಂಗ್. ಟೋಲ್ಸ್ ಎಲ್ಲ ಫುಲ್ ಜಾಮು. ಮಧ್ಯರಾತ್ರಿ 1:15 ಆ್ಯಂಡ್ ಲುಕ್ ಅಟ್ ದ ಜಾಮ್ ಆನ್ ದ ಮೈಸೂರು ಟೋಲ್. ಇದಿಷ್ಟು ನಮ್ಮ ಮೈಸೂರು ದಸರಾದ ಲೈಟಿಂಗ್ ಎಕ್ಸ್ಪೀರಿಯನ್ಸ್ ಆಗಿತ್ತು. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.